ವೆಲ್ಕಮ್ ಟು ಒನ್ ಸ್ಟಾಪ್ ಒನ್ ಸೊಲ್ಯೂಷನ್. ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಕೆಲವು ಇಲಾಖೆಗಳ ಬಗ್ಗೆ, ಅಂದರೆ ಪತ್ರಿಕೋದ್ಯಮ ಇಲಾಖೆ ಆಗಿರ್ಬೋದು, ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಈ ಥರದ ಇಲಾಖೆಗಳ ಬಗ್ಗೆ ಗುತ್ತಿಗೆದಾರರಿಗೆ ಯಾವ್ಯಾವ ಕೆಲಸಗಳು ಸಿಗುತ್ತವೆ ಎಂದು ನೋಡಿದೆವು. ಇವತ್ತು ನಾವು ಕ್ರೀಡಾ ಇಲಾಖೆ, ಯಾರ್ಯಾರಿಗೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಆಸಕ್ತಿ ಇದೆಯೋ, ಕ್ರೀಡೆಯಲ್ಲಿ ಆಸಕ್ತಿ ಇದೆಯೋ, ಅದರ ಮನೋಭಾವದ ಪ್ರಕಾರ ಈ ಗುತ್ತಿಗೆದಾರರ ಕೆಲಸಗಳು ದೊರೆಯುತ್ತವೆ. ಅವು ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ಸ್ ಕ್ರೀಡಾಪಟುಗಳಿಗೆ ಸಾಮಗ್ರಿಗಳನ್ನು ಕೊಡಿಸುವುದಾಗಿರ್ಬೋದು, ಅಥವಾ ಕ್ರೀಡಾ ಮೈದಾನವನ್ನು ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು, ತದನಂತರದಲ್ಲಿ ನೂತನವಾಗಿ ಕಟ್ಟೋದಾಗಿರ್ಬೋದು, ಕ್ರೀಡೆಗೆ ಸಂಬಂಧಿಸಿದ, ಇಲ್ಲ ನಿಮಗೆ ಯೋಗದಲ್ಲಿ ಆಸಕ್ತಿ ಇದ್ದರೆ ಅಥವಾ ಯೋಗದಲ್ಲಿ ನೀವು ಪರ್ಫೆಕ್ಟ್ ಆಗಿದ್ದರೆ ಅದರಲ್ಲೂ ಕೂಡ ಇಲ್ಲಿ ತೋರಿಸಿರುವಂತೆ ಎಲ್ಲ ತರಹದ ಕಾಮಗಾರಿಗಳು ನಿಮಗೆ ದೊರೆಯುತ್ತವೆ. ಇವು ಎಲ್ಲವೂ ಟೆಂಡರ್ ಪ್ರಕ್ರಿಯೆ ಆಗಿರುವುದರಿಂದ ನಿಮಗೆ ಎಲಿಜಿಬಲ್ ಇಲ್ಲ ಅಂತಂದರೆ, ನಾವು ಬೇಸಿಕ್ಕಿಂದ ಹೋಗ್ತಾ ಇದ್ದೀವಿ ಅಂತಂದರೆ, ಯಾರು ಟೆಂಡರ್ ಪ್ರಕ್ರಿಯೆ ಹೊಂದಿದ್ದಾರೋ, ದೊಡ್ಡ ಕಾಂಟ್ರಾಕ್ಟರ್ ಯಾರೋ, ಗುತ್ತಿಗೆದಾರರು ಯಾರು ಟೆಂಡರ್ ಪ್ರಕ್ರಿಯೆ ಹೊಂದಿದ್ದಾರೋ ಅವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟು ನೀವು ಈ